ನಮಸ್ತೆ ಮಿತ್ರರೇ, ನಾನು ನವ್ಯ, ಯೋಗ ಟೀಚರ್, ಹಿಪ್ನೋಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟ್. ನಿಮ್ಮವರಿಂದಲೇ ನಿಮಗೆ ಮೋಸ ಆಗಿದೆ. ಈ ಹಿಂದೆ ನಿಮಗೆ ದುಃಖ ಆಗುವಂತಹ ಘಟನೆ ಸಂದರ್ಭ ಅವರಿಂದ ನಡೆದಿದೆ. ಇಲ್ಲ ಅಂತ ಹೇಳಿದ್ರೆ ಈಗ ನಡೀತಾ ಇದೆ ಅಂತ ಹೇಳಿದ್ರೆ ಆ ಸಂದರ್ಭಗಳಿಂದ ನಾವು ಹೊರಗಡೆ ಬರೋದು ಹೇಗೆ, ಅದನ್ನು ಫೇಸ್ ಮಾಡೋದು ಹೇಗೆ? ಒಂದು ವೇಳೆ ಅವರು ನಿಮ್ಮನ್ನ ನಮ್ಮವರು ಅಂತ ಅನ್ಕೊಂಡಿದ್ರೆ ಆ ರೀತಿ ನಡ್ಕೊಳ್ತಾ ಇದ್ರಾ? ಈಗ ಅವರು ನಮ್ಮವರು ಅಂತ ನಿಮ್ಮನ್ನ ಅನ್ಕೊಳ್ಳೋದು ಬೇಡ, ಮನುಷ್ಯನ ಜೊತೆನಲ್ಲಿ ಹೇಗ್ ನಡ್ಕೋಬೇಕೋ ಆ ರೀತಿನಾದ್ರೂ ಅವ್ರು ನಡ್ಕೊಳ್ಬೇಕಲ್ವೇನ್ರಿ? ಅದು ತಪ್ಪಲ್ವಾ ಅದು? ಈಗ ನೀವು ನಿಮ್ಮವರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ನೆನಪು ಮಾಡ್ಕೊಂಡು ಬೇರೆಯವ್ರು ಮಾಡಿಬಿಟ್ರು ಅಷ್ಟು ನೋವಾಗಲ್ಲ. ಆದರೆ ನಮ್ಮವರು ಅನ್ನೋ ಕಾರಣಕ್ಕೋಸ್ಕರ ಪೂರ್ತಿ ತಲೆನೋವು ತರುವಂತಹ ಆಲೋಚನೆನ ಯಾವಾಗಲೂ ಕೂಡ ಮಾಡ್ತಾ ಇರ್ತೀರಾ. ನಿಮ್ಮ ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಆ ನಮ್ಮವರು ಅನ್ನುವಂತಹ ಭಾವನೆನೇ ನಿಮ್ಮ ಸಮಸ್ಯೆಯ ಕಾರಣ. ಈಗ ಅದನ್ನು ನೀವು ಬಿಟ್ಟು ಹಾಕಿದ್ರೆ ಆ ಹುಚ್ಚುತನ ಇದೆ ಅಲ್ವಾ, ಈ ನಮ್ಮವರು ಎನ್ನುವಂತಹ ಹುಚ್ಚು, ಅದನ್ನು ಬಿಟ್ಟರೆ ನಿಮ್ಮ ಸಮಸ್ಯೆ ನಿಜವಾಗ್ಲೂ ತೀರೋಯ್ತು. ಏನು ನಮ್ಮವರು ಅನ್ನೋ ಆ ಫೀಲಿಂಗ್ಸ್ ಬಿಟ್ಬಿಟ್ರೆ ಇದು ಸರಿ ಹೋಗುತ್ತಾ? ಹೇಗೆ ಸರಿ ಹೋಗುತ್ತೆ? ಈಗ ಇಲ್ಲಿ ಏನು ನಡೀತು ಆ ಘಟನೆ ನಡೀತಿರುತ್ತಲ್ವಾ, ಅದರಿಂದ ಆಚೆಗೆ ಈಗ ಯಾರಾದರೂ ಅಷ್ಟೇ ನಾವು ಅನುಭವಿಸಿ ದುಃಖ ನೋವನ್ನು ಪಟ್ಟು ಕಲ್ತಿರ್ತೀವಲ್ವ, ಆ ಪಾಠನ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಅದನ್ನು ನಮ್ಮ ಬದುಕಿಗೆ ನಾವು ಅಪ್ಲೈ ಮಾಡ್ಕೊಳ್ತೀವಿ. ಎಷ್ಟೋ ನಮ್ಮ ವಿಚಾರಗಳನ್ನು ನಾವು ಬದಲಾವಣೆ ಮಾಡ್ಕೊಂಡಿರ್ತೀವಿ. ನಮ್ಮ ಬದುಕು ಸಾಕಷ್ಟು ಒಳ್ಳೆ ರೀತಿಯಲ್ಲೇ ಆ ವಿಚಾರದಿಂದ ನಡೆದಿರುತ್ತೆ. ಜೊತೆಗೆ ಅವ್ರನ್ನ ಬಿಟ್ಟು ಉಳಿದವರು ಒಳ್ಳೆ ರೀತಿಯಲ್ಲೇ ಇರ್ತಾರಲ್ವಾ, ಇದನ್ನ ನಾವಿಲ್ಲಿ ಗಮನಿಸೋದಿಲ್ಲ. ಇದು ನಮ್ಮ ಬದುಕಿಗಾದ ವಿಚಾರ, ನಮಗ ಆಗಿರುವಂತಹ ಒಳ್ಳೆಯ ವಿಚಾರ. ನಾವೇನು ಮಾಡ್ತೀವಿ, ನೆನಪು ಮಾಡ್ಕೊಳ್ಳಿ. ಈಗ ಅವ್ರನ್ನ ಯಾವಾಗಲೂ ಕೂಡ ಹೆಂಗೆ ಮಾಡ್ತಾ ಇದ್ದಾರೆ. ಉಳಿದಿದ್ದು ನಮ್ಮ ಬದುಕಲ್ಲಿ ಏನು ಸರಿ ಹೋಗ್ತಾ ಇದೆ, ಏನು ಸರಿ ಹೋಯ್ತು, ಬೇರೆದೇನು ಸರಿಯಾಗಿದೆ, ಇದ್ರ ಕಡೆ ಏನಾದ್ರು ನೀವು ಗಮನ ಕೊಟ್ಟಿದ್ದಿದ್ರೆ ಅವ್ರು ಮಾಡಿರೋದು ನಿಮಗೆ ಲೆಕ್ಕಕ್ಕೆ ಇರ್ತಾ ಇರಲಿಲ್ಲ. ಅಷ್ಟೇನು ಸುಲಭ ಅಲ್ಲ. ನಮ್ಮವರು ತಮ್ಮವರು ಅಂತ ಬಂದಾಗ ಆ ರೀತಿ ವರ್ತಿಸೋದು ಸುಲಭ ಏನಲ್ಲ, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ನೀವು ನಿಮ್ಮ ಉಚ್ಚಾಟ ಬಿಡಲಿಲ್ಲ ಅಂತ ಹೇಳಿದ್ರೆ, ನಮ್ಮವರು ಅನ್ನೋ ಉಚ್ಚಾಟ ಇದೆಯಲ್ಲ, ನಿಮ್ಮ ಬಾಯಿಗೆ ನೀವೇ ಮಣ್ಣು ಹಾಕೊಂಡಂಗೆ ಆಗುತ್ತೆ ಅಷ್ಟೇ. ಜೊತೆಗೆ ಇಲ್ಲಿ ನಾವು ಬದುಕಬೇಕಾದ್ರೆ ಪ್ರಪಂಚ ಏನಿದೆ, ಈ ಪ್ರಾಪಂಚಿಕ ಜ್ಞಾನ ಅಂತ ಒಂದಿರುತ್ತೆ, ಇನ್ನೊಂದು ನಮ್ಮ ಆಧ್ಯಾತ್ಮಿಕ ಜ್ಞಾನ. ಆ ಪ್ರಾಪಂಚಿಕ ಜ್ಞಾನ ಅಂತ ಹೇಳಿದ್ರೆ ಇಲ್ಲಿ ನಾವು ಹುಟ್ಟಿದಾಗ ಈ ನಮ್ಮ ತಲೆಯಲ್ಲಿ ನಾವು ಯೋಚನೆ ಮಾಡೋ ರೀತಿ ಒಂಥರ ಆಗಿರುತ್ತೆ. ಇಲ್ಲಿ ಸಮಾಜದ ಮೂಲಕ ನಾವು ತಗೊಳ್ಳೋ ಇನ್ಫಾರ್ಮೇಷನು ಇವೆಲ್ಲನೂ ಸೇರಿ ನಮಗೆ ಇಲ್ಲಿ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಒಂದು ಕಲ್ಪನೆ ಇದೆ, ಎಕ್ಸ್ಪೆಕ್ಟೇಷನ್ನು. ಈಗ ಸಂಬಂಧ ಅಂದರೆ ಹೀಗೆ, ಸ್ನೇಹ ಅಂದರೆ ಹೀಗೆ ಅನ್ನೋವಂಥ ನಮಗೊಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ನಮಗೆ ಹರ್ಟ್ ಆಗುತ್ತೆ. ಅವ್ರೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರನ್ನ ನಮ್ಮನ್ನು ಹಾಗೆ ನೋಡ್ಕೊಳ್ಳಿ ಹೀಗೆ ನೋಡ್ಕೊಳ್ಳಿ ಅಂತೇಳಿ ಕೇಳಿರ್ತೀವ, ಏನೂ ಇಲ್ಲ. ಮೋಸ ಮಾಡಿದಾಗ ನೋವಾಗುತ್ತೆ, ದುಃಖನ ನಮಗೆ ಕಷ್ಟನ ಕೊಟ್ಟಾಗ ನೋವಾಗುತ್ತೆ. ಆದರೆ ಆ ರೀತಿ ನಡ್ಕೊಳ್ಳೋರು ಇದ್ದಾರೆ, ನಡ್ಕೊಳ್ತಾರೆ. ಅದು ಸಂಬಂಧಿಕರಾಗಿರಲಿ ಅಥವಾ ಸ್ನೇಹಿತರಾಗಿರಲಿ ಆ ರೀತಿ ವರ್ತಿಸ್ತಾರೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ರೀತಿ ನಮ್ಮ ಜೊತೆ ಮಾತ್ರ ಅಲ್ಲ ಕಣ್ರಿ, ಬೇರೆ ಎಲ್ರಿಗೂ ಅದೇ ರೀತಿ ನಡೀತಾ ಇದೆ. ನಮಗಿಂತನೂ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಡೀತಾ ಇದೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ನಮಗಾಗ ನೋವಾಗಲ್ಲ. ಪ್ರಾಪಂಚಿಕ ಜ್ಞಾನಕ್ಕೂ ಈ ಆಧ್ಯಾತ್ಮಿಕ ಜ್ಞಾನಕ್ಕೂ ಅಂದರೆ ನಮ್ಮ ಆತ್ಮದ ಒಳಗಿನಿಂದ ನಮ್ಮ ಒಳಿತಿಗಾಗಿ ವಿಚಾರ ಬರುತ್ತೆ. ನೀವು ಈ ಭೂಮಿ ಮೇಲೆ ನಿಮ್ಗೆ ಅನ್ಸಿರುತ್ತೆ, ಇಲ್ಲ ಸಮಾಜ ಹೇಳಿರುತ್ತೆ ಇದು ಒಳ್ಳೆಯದು, ಈ ರೀತಿ ನಡ್ಕೋಬೇಕು, ಮನುಷ್ಯರಾದ್ಮೇಲೆ ಆ ರೀತಿ ವರ್ತಿಸ್ಬೇಕು ಅಂತ ಹೇಳಿ. ಆದರೆ ಅದನ್ನು ನೀವು ಪಾಲಿಸೋದಕ್ಕೆ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ, ಅದು ಈಗ ನನಗೆ ಒಳ್ಳೇದಾಗಲಿಲ್ಲ ಅಂತ ಹೇಳಿದ್ಮೇಲೆ ಅದು ಹೆಂಗ್ರಿ ಒಳ್ಳೇದದು? ಈಗ ಬೇರೆಯವ್ರಿಗೂ ಒಳ್ಳೇದಾಗಬೇಕು, ಇಲ್ಲ ಜೊತೆಗೆ ನಮಗೂ ಒಳ್ಳೇದಾಗಬೇಕು. ಇಲ್ಲ ನನಗೆ ಒಳ್ಳೇದಾಗ್ತಾ ಇರುತ್ತೆ, ಬೇರೆಯವ್ರಿಗೆ ಕೆಟ್ಟದಾಗ್ತಾ ಇರುತ್ತೆ, ಅಥವಾ ಬೇರೆಯವ್ರಿಗೆ ಒಳ್ಳೇದಾದರೂ ಅದು ನನಗೆ ಕೆಟ್ಟದಾಗ್ತಾ ಇರುತ್ತೆ. ಅದು ಹೇಗೆ ಅದು ಒಳ್ಳೆ ವಿಚಾರ ಆಗುತ್ತೆ? ಆ ವಿವೇಕನ ಇಟ್ಕೊಳ್ದೇನೆ ಬದುಕಿದ್ರೆ ಅದು ಕೂಡ ತೊಂದರೆನೇ ಅಲ್ವಾ? ಸೊ ಈಗ ಈ ನಮ್ಮ ಮನಸ್ಸು ನಮ್ಗೆ ಹೇಳ್ತಾ ಇರುತ್ತೆ, ಇಲ್ಲ ನೋವು ಅಂದಮೇಲೆ ನೋವೇನೆ, ನೀವು ಅದಕ್ಕೆ ಹತ್ತಾರು ಏನೋ ವಿವರಣೆನ ಕೂಡ ಅಗತ್ಯತೆ ಏನಿಲ್ಲ. ನೋವು ಅಂದಮೇಲೆ ನೋವು ಅರ್ಥ ಮಾಡ್ಕೋಬೇಕು, ಅದು ಆ ಟೈಮಲ್ಲಿ ಏನು ನೆಸೆಸಿಟಿ ಇರುತ್ತೆ ಆ್ಯಕ್ಷನ್ನ ತೊಗೊಳ್ಬೇಕು, ಆ ರೀತಿ ಬದುಕಬೇಕು ಅಷ್ಟೇ. ಈಗ ಇಲ್ಲಿ ನಮಗೆ ನಡೀತಾ ಇರೋದು ಏನು, ಸಂಬಂಧ ಇದೆ ಅಲ್ವಾ ಅಥವಾ ಸ್ನೇಹ ಇದೆ ಅಲ್ವಾ, ಅದೇನೇ ಬದುಕಲ್ಲ. ಏನು ಮಾಡ್ತಾರೆ, ಇಲ್ಲ ಪೂರ್ತಿ ಅವರೇ ಬದುಕಲಿ ಅಂತೇಳಿ ಇವ್ರ ಜೀವನನ ಪೂರ್ತಿ ತ್ಯಾಗ ಮಾಡ್ತಾ ಇರ್ತಾರೆ. ಈಗ ನನ್ನ ತಮ್ಮನೋ ತಂಗಿನೋ ಚೆನ್ನಾಗಿರಲಿ ಅಂತ ನಮ್ಮ ಇವರು ಯಾರು
ಅದು ಮಕ್ಕಳು ಚೆನ್ನಾಗಿರ್ಲಿ ಅಂತನೋ, ಸಮಾಜ ಚೆನ್ನಾಗಿರ್ಲಿ ಅಂತೇನೋ, ನಮ್ಮ ಬದುಕಿಗೆ ಬೇಕಾದಂಥ ಇಂಪಾರ್ಟೆನ್ಸ್‌ನ ಕೊಟ್ಕೊಳ್ದೇನೆ, ಅವರೇ ಚೆನ್ನಾಗಿರ್ಲಿ ಅಂತ ಪೂರ್ತಿ ಇದನ್ನ ಅವ್ರ ಜೀವನನ ತ್ಯಾಗ ಮಾಡ್ತಾ ಇರ್ತಾರೆ. ಇಲ್ಲ ಅಂತೇಳಿದ್ರೆ ಅವ್ರ ಜೊತೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ ಅವ್ರಿಗೋಸ್ಕರನೇ ತ್ಯಾಗ ಮಾಡ್ತಾ ಇರ್ತಾರೆ. ಸೊ, ಇಲ್ಲಿ ಎಲ್ರೂನು ನಮ್ಮ ಜೊತೆ ಎಲ್ಲಾ ಟೈಮಲ್ಲೂ ಇರಲ್ಲ. ಬದಲಾಗ್ತಾರೆ, ಸತ್ತು ಹೋಗೋರಿರ್ತಾರೆ. ಆ ಟೈಮಲ್ಲಿ ನಾವು ಏನು ಮಾಡೋಣ? ನಮಗೆ ಆದಂತಹ ವ್ಯಾಲ್ಯೂನ ನಾವು ಕೊಟ್ಕೊಳ್ಬೇಕು. ನಮಗೆ ಆದಂತಹ ಸಮಯನ ಕೊಟ್ಕೊಳ್ಬೇಕು. ಅತಿ ಹೆಚ್ಚಾಗೇನು ಬೇಡ, ಮೂಲಭೂತವಾಗಿ ನಮಗೆ ನಾವಿಲ್ಲಿ ಇಂಪಾರ್ಟೆನ್ಸ್‌ನ ಕೊಟ್ಕೊಳ್ಬೇಕಾಗತ್ತೆ. ನಮ್ಮ ಅವಶ್ಯಕತೆ ನಮಗೆ ಒಂದಲ್ಲ ಒಂದು ದಿನ ಬರುತ್ತೆ. ಸಂಬಂಧನೂ ಮೀರಿ, ಸ್ನೇಹನೂ ಮೀರಿ ನಮಗೋಸ್ಕರ ಅವ್ರು ಯಾರೂನು ಈಗ ಒಳ್ಳೆಯವರು ಇರ್ತಾರೆ, ಕೆಲವರು ಸತ್ತು ಹೋಗ್ತಾರೆ, ಏನು ಮಾಡೋಣ? ಇನ್ನು ಕೆಲವರು ಆ ಸಮಯ ಸಂದರ್ಭಕ್ಕೆ ದೂರ ಆಗ್ತಾರೆ. ಅವಾಗ ಏನು ಮಾಡೋಣ? ಜೀವನ ಅನ್ನೋದು ಈಗ ನಮಗೇನು ಅಂದ್ಕೊಂಡಿದ್ದೀವಿ, ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ, ಅದೇ ರೀತಿ ಇರಲ್ಲ. ಹೊರಗಿನದ್ದೆಲ್ಲ ಕ್ಷಣಿಕ. ಅದು ಏನಪ್ಪ, ಒಳ್ಳೆ ರೀತಿಲೂ ಆಗ್ತಾ ಇರುತ್ತೆ, ಕೆಟ್ಟ ರೀತಿನಲ್ಲೂ ನಡೀತಾ ಇರುತ್ತೆ. ಆದರೆ ಯಾವಾಗ ನಾವು ನಮ್ಮ ಬಗ್ಗೆ ಒಂದು ಬೆಲೆಯನ್ನು ಕೊಟ್ಕೊಂಡು ನಮ್ಮ ಬದುಕಲ್ಲಿ ತಡಿಯಪ್ಪ, ನಾನು ಸಮಾಧಾನವಾಗಿ ಬದುಕಬೇಕು, ನಾನು ಸಂತೋಷವಾಗಿ ಬದುಕಬೇಕು, ನನ್ನ ಸಮಾಧಾನ ನನ್ನ ಸಂತೋಷ ಎಲ್ಲ ಇಲ್ಲಿ ಇವ್ರ ಜೊತೆ ಚೆನ್ನಾಗಿರೋದೆ, ಇವ್ರ ಜೊತೆ ಚೆನ್ನಾಗಿಲ್ದೇ ಇರೋದೇ ಅಲ್ಲ. ಅದಕ್ಕೂ ಮೀರಿ ಕೆಲವು ಸಮಯ ನಮ್ಮನ್ನು ನಾವು ಆ ಎಲ್ಲ ವಿಚಾರಗಳಿಗೂ ಹೊರತಾಗಿ ನೆಮ್ಮದಿಯಾಗಿ ಇಟ್ಕೊಳ್ಳೋದನ್ನು ಕಲ್ತ್ಕೊಳ್ದೇ ಇರೋದಕ್ಕೇನೆ ಇವತ್ತು ಈ ರೀತಿ ಅಲುಗಾಡ್ತಾ ಇರೋದು. ಯಾವುದಾದ್ರೂ ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ಅನುಗುಣವಾಗಿ ನಾನು ಸಮಾಧಾನ ತಗೊಳ್ಳೋದು, ಸಂತೋಷವಾಗಿರೋದನ್ನು ಬೆಳೆಸ್ಕೊಂಡಿರೋದ್ರಿಂದಾಗೇ ಇವತ್ತು ಇಂತಹ ಸಂದರ್ಭ ನಮಗೆ ಬಂದಿದೆ. ಇಲ್ಲಿ ಏನಾದರೂ ಆಗಲಿ, ಯಾರಾದರೂ ಹೇಗಾದರೂ ನಡ್ಕೊಳ್ತಾ ಇರಲಿ, ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ಸಂದರ್ಭ ಏನಾದರೂ ಆಗಿರಲಿ, ಸಮಯ ಏನಾದರೂ ಆಗಿರಲಿ, ನಮಗೇನು ಒಳ್ಳೆಯದು ಅದೇ ರೀತಿ ಯೋಚನೆ ಮಾಡೋದು. ಎಲ್ಲಿ ಹೊರಗಿಂದ ಏನಾದರೂ ಸಿಕ್ಕಿದಾಗ ಅಷ್ಟೇ ಖುಷಿ ಪಡೋದು, ಇಲ್ಲದೇ ಇದ್ದಾಗ ದುಃಖ ಪಡೋದಲ್ಲ. ನಮಗೆ ನಾವು ಖುಷಿಯಾಗಿ ಇಟ್ಕೊಳ್ಳೋದನ್ನು, ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋದನ್ನು ನಾವು ಕಲ್ತಿರಬೇಕು. ಕಲ್ತಿದ್ದಿದ್ರೆ ನಮಗಿಂಥ ಸಂದರ್ಭ ಬರ್ತಾ ಇರಲಿಲ್ಲ. ಈಗ ನಾವು ಆ ರೀತಿ ಬದುಕಬೇಕು. ಏಕೆಂದರೆ ಆ ಒಂದು ವ್ಯಕ್ತಿ ಏನಿದೆ, ಒಂದು ಜೀವ ಅಂದರೆ ಅದು ನಾವು ನಮಗೆ ಬೆಲೆ ಕೊಟ್ಕೊಂಡಿಲ್ಲ ಅಂತ ಹೇಳಿದ್ರೆ, ಈಗ ಹೊರಗಿಂದ ಯಾವಾಗಲೂ ಕಾಪಾಡಲ್ಲ, ಯಾರಾದರೂ ಒಬ್ಬರು ಯಾವಾಗಲೂ ನಿಮ್ಮನ್ನು ಕಾಪಾಡೋದಕ್ಕೆ ಬೇಕಲ್ವಾ? ಆ ಜೀವ ನಾವೇ ಅನ್ನೋದು ನಮಗೆ ಅರಿವಿತ್ತೇನ್ರಿ? ಭಗವಂತ ಬಂದು ನೇರವಾಗಿ ನಮ್ಮ ಜೀವನ ನಡ್ಸೋಕ್ಕಾಗತ್ತಾ? ನಾವು ಯಾವ ಒಂದು ವಿಚಾರವನ್ನು ಆಯ್ಕೆ ಮಾಡ್ಕೊಳ್ತೀವಿ, ಬದುಕನ್ನು ಆಯ್ಕೆ ಮಾಡ್ಕೊಳ್ತೀವಿ, ಅದಕ್ಕೆ ಅವನು ಶಕ್ತಿಯನ್ನು ಕೊಡ್ತಾನೆ ಹೊರತು ನೇರವಾಗಿ ಖುದ್ದೇ ಬಂದು ಭಗವಂತ ಈ ಬದುಕನ್ನು ನಡೆಸೋದಿಲ್ಲ. ಈ ಬದುಕನ್ನು ನಡೆಸೋರು ನಾವು, ಈ ಬದುಕಿನ ಮೂಲ ನಾವು. ಈ ಬದುಕಲ್ಲಿ ನಾವು ಬದುಕಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಅವ್ರವ್ರ ಬದುಕು ಹೆಚ್ಚು, ನಮಗೆ ನಮ್ಮ ಬದುಕು ಹೆಚ್ಚಾಗಬೇಕು. ಅದಕ್ಕೆ ಎಲ್ಲರೂ ನಾವಿಲ್ಲಿ ಬಿಡಬೇಕು ಅಂತ ಏನಿಲ್ಲ. ಏನು ಮಾಡ್ತಾ ಇದ್ದೀರಾ ಮಾಡಿ, ಅದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ. ಯಾವುದಾದ್ರೂ ವಿಚಾರಕ್ಕೆ ನಾವು ತಲೆ ಕೆಡಿಸ್ಕೊತೀವಿ, ಯೋಚನೆ ಮಾಡ್ತೀವಿ, ದುಃಖಕ್ಕೊಳಗಾಗ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ಇತಿ ಮಿತಿ ಅಂತ ಇರುತ್ತೆ. ಆ ಇತಿ ಮಿತಿ ಏನು ಇಟ್ಕೊಳ್ದೇನೆ ಪೂರ್ತಿ ನಿಮ್ಮನ್ನು ನೀವು ಹಾಳು ಮಾಡ್ಕೊಳ್ಳುವಂತಹ ಸ್ವಭಾವ, ಅಂತಹ ಸ್ವಭಾವ ನಿಮಗಿರೋದ್ರಿಂದಾನೇ, ಆ ವಿವೇಕ ನಿಮಗಿಲ್ಲದೆ ಇರೋದ್ರಿಂದಾನೇ ಜೀವನ ಅಂತ ಹೇಳಿದ್ರೆ ನಮ್ಮ ಮೂಲಕ ಬದುಕು ನಡಿಬೇಕಾಗುತ್ತೆ ಅನ್ನುವಂತಹ ಆ ಒಂದು ತಿಳುವಳಿಕೆ ಇಲ್ಲದೆ ಇರೋದ್ರಿಂದಾನೇ ಈ ಮಟ್ಟಕ್ಕೆ ನೀವೀಗ ಬಂದು ತಲುಪಿರೋದು. ಈಗ ನೀವು ಏನು ನಿಮಗೆ ಏನು ಬೆಲೆ ಕೊಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಯಾರೂ ಇಲ್ಲಿ ನಿಮ್ಗೆ ಯಾವ ಇದು ಏನು ತೊಂದರೆನೂ ಕೊಟ್ಟಿಲ್ಲ, ತೊಂದರೆನೂ ಕೊಡ್ತಾ ಇಲ್ಲ, ಅಥವಾ ಹಿಂದೆ ನಡೆದೋಗಿರ್ಬೋದು, ಈಗ ನಡೀತಾ ಇರಬಹುದು. ಅದನ್ನಿಟ್ಕೊಂಡು ನೀವೀಗ ಏನಾಗುತ್ತೆ ಗೊತ್ತಾ, ಬರೀ ಕಹಿನೇ ತುಂಬ್ಕೊತೀರ ನೀವು ನಿಮ್ಮ ಒಳಗಡೆ. ಸತ್ಯವಾಗ್ಲೂ ವಾಸ್ತವ ಅದಲ್ಲ. ಈಗ ಏನೋ ಭಗವಂತ, ಜನಗಳು ಬಿಟ್ಬಿಡೋಣ, ದೇವ್ರ ಬಗ್ಗೆ ನಿಮ್ಗೇನಾದರೂ ನಂಬಿಕೆ ಇದ್ದರೆ, ಅಥವಾ ನಿಮ್ಮ ಬಗ್ಗೆ ನಿಮ್ಗೇನಾದರೂ ನಂಬಿಕೆ ಅನ್ನೋದಿದ್ರೆ, ಸಂಬಂಧದಲ್ಲಿರೋದು ತಪ್ಪ, ಸ್ನೇಹದಲ್ಲಿರೋದು ತಪ್ಪ, ಏನೋ ಒಂದು ತಿಳಿದೆ ಹಿಂಗಿರ್ತಾರೇನೋ ಅಂತ ಅರಿವಿಟ್ಕೊಳ್ದೇನೆ ಅವರ ವಿಚಾರಕ್ಕೆ ನಾವು ತಲೆ ಕೆಡ್ಸ್ಕೊಂಡ್ಬಿಟ್ರೆ ಇಡೀ ಜೀವನನೇ ಹಾಳಾಗೋಗುತ್ತೆ. ಅಂದರೆ ಭಗವಂತ ಅಷ್ಟು ಕಟುಕನ? ಖಂಡಿತ ಅಲ್ಲ. ಬದುಕು ಆ ಹೊರಗಿನ ವಿಚಾರಕ್ಕೆ ಅನುಗುಣವಾಗಿ ನೀವು ಬದುಕನ್ನು ದಯವಿಟ್ಟು ನೋಡಬೇಡಿ. ನಿಮ್ಮ ಬದುಕಲ್ಲಿ ಇವತ್ತು ಏನು ಬದಲಾಗಬೇಕಾಗಿದೆ ಅದ್ರ ಕಡೆ ಗಮನ ಕೊಡಿ. ಆಮೇಲೆ ಈಗ ನಿಮ್ಗೆ ಅದ್ರ ಅರಿವು ಬಂತಲ್ವಾ, ಬಂದಿರುತ್ತೆ, ನೀವೇ ತಿಳ್ಕೊಂಡಿರ್ತೀರಾ. ನಾನೇನು ತಿಳ್ಕೊಂಡೆ ಅನ್ನೋದ್ರ ಕಡೆ ಗಮನ ಕೊಡಿ, ನನ್ನ ಬದುಕಲ್ಲಿ ಏನು ಬದಲಾಯಿತು ಅನ್ನೋದ್ರ ಕಡೆ ಗಮನ ಕೊಡಿ. ಮತ್ತೆ ಅವ್ರು ಆಗ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು, ನೀವು ಇದು ಏನು ಪರದೆ ಹಿಂದೆ ಆಡ್ತಾ ಇರುವಂತಹ ನಾಟಕಕ್ಕೆ ಬಲಿಯಾಗ್ತಿದ್ರಿ ಕಣ್ರಿ.
ಈಗ ಅದಕ್ಕೆ ಅಟ್ಲೀಸ್ಟ್ ಕೊನೆ ಬೀಳ್ತಲ್ವ, ಖುಷಿ ಆಗಲ್ವಾ ನಿಮಗೆ? ಎಷ್ಟೋ ಸಮಯದಲ್ಲಿ ನಿಜವಾಗ್ಲೂ ಒಳ್ಳೆ ವ್ಯಕ್ತಿಗಳಿದ್ದಾರೆ ಈ ಭೂಮಿ ಮೇಲೆ. ಪಾಪ ಅವರು ನಾಟಕ ಆಡಕ್ ಬರಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಅದೇ ಇವ್ರು ಇದ್ರಲ್ಲ ಇಷ್ಟು ದಿನ ಅಷ್ಟು ಆಪ್ಯಾಯಮಾನವಾಗಿ ನಿಮ್ಮ ಜೊತೆ ಬದುಕೋದವ್ರಿಗೆ ಗೊತ್ತಿಲ್ಲ. ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡಿರ್ತೀರಾ. ನೀವು ಇನ್ನೊಂದು ಸ್ಟೆಪ್ಪು ಮುಂದೆ ತಗೊಂಡ್ರೆ ಆ ವ್ಯಕ್ತಿಗಳು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಅವ್ರ ಜೊತೆ ನೀವು ಇಲ್ಲಿ ಚೆನ್ನಾಗಿ ಬದುಕಬಹುದು. ಎಲ್ಲರಿಗಿಂತ ಹೆಚ್ಚಾಗಿ ಯಾರು ಇರಲಿ ಇರದೇ ಹೋಗ್ಲಿ, ನಮ್ಮ ಜೀವನನ ಈ ಈ ಜರ್ನಿನಲ್ಲಿ ಒಂದು 4 ದಿನ ಬರ್ತಾರೆ, ಇರ್ತಾರೆ, ಹೋಗ್ತಾರೆ. ಅದ್ರ ಅರಿವಿರಲ್ಲ ನಮಗೆ. ಅವ್ರನ್ನೇ ಅಂಟ್ಕೊಂಡ್ಬಿಟ್ರೆ ಹೇಗಾಗುತ್ತೆ? ಆಮೇಲೆ ಇಲ್ಲಿ ಅವ್ರೇನಾದರೂ ನಮ್ಮ ಜೊತೆ ಇರ್ತಾರೆ ಅಂತ ಇಟ್ಕೊಳ್ಳಿ. ಈಗ ನಮಗೆ ಆರೋಗ್ಯ ಹಾಳಾಗಿರುತ್ತೆ. ಆ ಸಂದರ್ಭದಲ್ಲಿ ನನಗೆ ಆರೋಗ್ಯ ಹಾಳಾಗಿದೆ, ನನಗೆ ಆರೋಗ್ಯ ಹಾಳಾಗಿರೋದ್ರಿಂದಾಗಿ ನನಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತೇಳಿ ನಿಜವಾಗ್ಲೂ ನಮ್ಮ ಅಪ್ಪನಿಗೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋಲ್ಲ ಇದನ್ನು. ನಾನು ಯೋಗ ಟೀಚರ್ ಆಗಿರೋದಕ್ಕೆ ಇದು ಫೀಲಿಂಗ್ಸಿಂದ ನಮ್ಗೆ ಹರ್ಟ್ ಆಗುತ್ತೆ ಅನ್ನೋದನ್ನ ಏನು ಇನಿಷಿಯಲಿ ಬುಕ್ಕಲ್ಲಿ ಓದಿದ ತಕ್ಷಣ ತಲೆಗೆ ಬಂದ್ಬಿಟ್ಟಿದ್ದ ಇಲ್ಲ. ನಮಗೂ ಒಂದು ಸಂದರ್ಭ ಬಂದಾಗ ಪದೇ ಪದೇ ರಿಪೀಟ್ ಆದಾಗ ಆಮೇಲೆ ಗೊತ್ತಾಗುತ್ತೆ, ಓ ಬಾಡಿಲಿ ವೇರಿಯೇಷನ್ ಆದರೆ ಮೈಂಡಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ಹೇಳಿ. ಆ ವಿಚಾರ ಸಾಕಷ್ಟು ಯಾರಿಗೂ ಗೊತ್ತಿಲ್ಲ. ನೆಗೆಟಿವ್ ಆಗಿ ಏನಾದ್ರು ನಡೀತಾರೆ, ನೆಗೆಟಿವ್ ವಿಚಾರಗಳ ಕಡೆ ಗಮನ ಕೊಡ್ತೀವಿ. ಈಗ ಏನು ಇವ್ರು ನಮ್ಗೆ ಹೆಲ್ಪ್ ಮಾಡಲ್ಲ ಅಂತ ಗೊತ್ತಾದಾಗ ಆಮೇಲೆ ಏನು ಮಾಡ್ತೀವಿ ಗೊತ್ತಾ? ಅವೆಲ್ಲನೂ ಸೈಡ್ಗೆ ಹಾಕ್ಬಿಡ್ತೀವಿ. ನಮ್ಮ ಬದುಕಲ್ಲಿ ಆರೋಗ್ಯ ಕಾಪಾಡ್ಕೊಳ್ಳುವಂತಹ ವಿಚಾರಗಳ ಕಡೆ ಗಮನ ಕೊಡ್ತೀವಿ. ಇವ್ರು ನಮ್ಮ ಜೊತೆ ಇದ್ರು ಅಂತಾನೆ ಇಟ್ಕೊಳ್ಳಿ, ಆಗ ನಾವು ಆರೋಗ್ಯದ ಕಡೆ ನಿಜವಾಗ್ಲೂ ಗಮನ ಕೊಡಲ್ಲ. ಮತ್ತು ಇವ್ರ ಜೊತೆ ಇದ್ದಾಗ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳೋಕ್ಕೆ ಆಗಲ್ಲ. ಈಗ ಅವ್ರು ಇಲ್ಲದೆ ಇರೋದ್ರಿಂದಾಗೇನೆ ಏನು ಇಲ್ಲಿ ಹುಟ್ಟಿರೋದು ನಾವು ನಮ್ಮ ಜರ್ನಿನ ಕಂಪ್ಲೀಟ್ ಮಾಡೋದಕ್ಕೆ, ಅವ್ರು ಹುಟ್ಟಿರೋದು ಅವ್ರ ಜರ್ನಿನ ಕಂಪ್ಲೀಟ್ ಮಾಡೋದಕ್ಕೆ. ನಮಗೆ ಅವ್ರು ತೊಂದರೆ ಆಗ್ತಾಯಿದ್ರೆ, ಅವ್ರು ನಮಗೆ ತೊಂದರೆ ಆಗ್ತಾಯಿದ್ರೆ ಭಗವಂತ ಅಲ್ಲಿಗೆ ಒಂದು ಡಿಸ್ಕನೆಕ್ಟ್ ಅಂತ ಮಾಡ್ತಾನೆ. ಈಗ ಆಮೇಲೆ ಅವರು ಒಂದು ವೇಳೆ ಕೆಟ್ಟ ವ್ಯಕ್ತಿನೇ ನಿಮ್ಗೇನು ನೋವು ಕೊಡ್ತಾ ಇದ್ದಾರೆ, ಬೇಜಾರು ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ನೀವಾಗ ಅವ್ರನ್ನ ದೂರ ಇಡ್ತೀರಲ್ವ, ನೀವೇ ನಿಮ್ಮ ದಾರಿಲಿ ನೀವು ಸಾಗಕ್ಕೆ ಹೋಗ್ತೀರಾ, ಅವ್ರಿಗೆ ಪ್ರೀತಿ ಸ್ನೇಹ ಅದನ್ನೆಲ್ಲ ಕಡಿಮೆ ಮಾಡ್ತೀರಲ್ವಾ. ಆಗ ಅವ್ರು ಬದಲಾಗ್ತಾರೆ. ಅವ್ರು ತಪ್ಪನ್ನು ತಿದ್ಕೊಳ್ಳೋದಕ್ಕೆ, ಅದನ್ನು ತಿಳ್ಕೊಳ್ಳೋದಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅಷ್ಟೇ. ಇದು ನಮಗೆ ಬರೀ ನಮ್ಮವರು ತಮ್ಮವ್ರು. ನಮಗೇನು ಅಂದರೆ ಇವ್ರು ನಮ್ಮವರು, ಇವ್ರು ನಮಗನುಗುಣವಾಗಿರಬೇಕು. ನೀವೇನು ಕರ್ಕೊಂಡು ಬಂದಿದ್ದೀರಾ ಬರಬೇಕಾದ್ರೆ, ಇಲ್ಲ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀರಾ? ಆ ಸತ್ಯನ ಅರ್ಥ ಮಾಡ್ಕೊಳ್ಬೇಕು ನಾವು. ಮೂಲ ಏನು ಈ ಜೀವನದ ವಾಸ್ತವ ಏನಿದೆ, ನಿಜವಾದ ಸತ್ಯ ಏನಿದೆ, ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಕೂಡ ಯಾವುದೇ ಕಾರಣಕ್ಕೂ ದುಃಖಕ್ಕೆ ಒಳಗಾಗಲ್ಲ. ಇಲ್ಲಿ ನಿಜವಾಗ್ಲೂ ಎಲ್ಲ ರೀತಿಯಿಂದ ಏನೆಲ್ಲ ನಡೀತಾ ಇದೆ ಅದೆಲ್ಲ ನಮ್ಮ ಒಳ್ಳೇದಕ್ಕೇನೆ ನಡೀತಾ ಇದೆ. ಈಗ ನಂದು ಜೀವ ಅಲ್ವಾ, ಏನು ನಂದು ಒಂದು ಬದುಕಲ್ವಾ, ಏನಾದರೂ ಆದರೂ ನನಗೂ ನೋವಾಗುತ್ತಲ್ವಾ. ನನಗೆ ಏನು ನಾನು ಜೀವನದಲ್ಲಿ ನಡಿಬೇಕಾದ್ರೆ ನಾನು ಈಗ ಅದೇ ರೀತಿ ಯೋಚನೆ ಮಾಡಿದರೆ ಮುಂದುವರೆದು ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮವರಿಂದ ನಮಗೆ ಅದು ನಡೀದೇ ಇರ್ಬೋದು, ಹೊರಗಡೆಯಿಂದ ನಡೆದಾಗ್ಲಾದ್ರೂ ಆಗುತ್ತೆ ಅಲ್ವಾ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲದಕ್ಕೂ ಒಂದು ಕಾರಣ ಇದೆ. ಕೇವಲ ನಮಗೇನು ಅನ್ನಿಸ್ತಾ ಇದೆ ಈ ಕ್ಷಣ ನಮ್ಗೆ ಅದು ಅರ್ಥ ಆಗದೇ ಇರಬಹುದು. ಈಗ ನಾನು ಹೇಳ್ತಾ ಇದ್ದೀನಿ, ಇಲ್ಲ ಈ ರೀತಿಯಾಗಿದೆ, ಈ ರೀತಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಈ ಕ್ಷಣ ಈ ಗಳಿಗೆ ನಿಮಗದು ಅರ್ಥ ಆಗಿಲ್ಲ ಅಂದ ತಕ್ಷಣ ನಿಮಗೆ ಏನು ಅನ್ನಿಸ್ತಾ ಇದೆ ಅದೇ ಸತ್ಯ ಅಲ್ಲ. ಒಂದು ಸಂದರ್ಭ ಬಂದಾಗ ಅದ್ರ ಮೂಲಕ ನಾವು ನರಳಬಹುದು. ಅದನ್ನೇ ಯೂಸ್ ಮಾಡಿಕೊಂಡು ನಾವು ಜೀವನದಲ್ಲಿ ಬದಲಾದ್ರೂ ಕೂಡ ಬದಲಾಗೋದಕ್ಕೆ ಅವಕಾಶ ಇದೆ. ಈಗ ನಂದೊಂದು ಉದಾಹರಣೆ ಹೇಳ್ತೀನಿ. ನಾನು ಹಾಸ್ಟೆಲಲ್ಲಿ ಇರಬೇಕಾದ್ರೆ ನಂಗೊಂದು 2 ವರ್ಷದಿಂದ ಗೊತ್ತಿದ್ರು. ಆ ಟೈಮಲ್ಲಿ ಅವರು ನನ್ನ ಫ್ರೆಂಡ್ ಆಕೆ. ಏನು ಅವರು ನನಗೆ ಒಂದು ತೊಂದರೆನ ಸೃಷ್ಟಿ ಮಾಡಿಬಿಟ್ರು. ನಾನು ಆ ಪ್ರಾಬ್ಲಮಿಂದ ಏನೋ ಹೊರಗಡೆ ಬಂದೆ. ಆದರೆ ಅವ್ರು ನನ್ನ ಫ್ರೆಂಡಾಗಿ ಇದ್ಕೊಂಡು ನನಗೆ ಹಂಗೆ ಮಾಡಿದ್ದು ನಿಜವಾಗ್ಲೂ ನನಗೆ ತುಂಬಾ ಕಷ್ಟ ಆಯಿತು. ನನಗೆ ಹೆಂಗೆ ಯೋಚನೆ ಮಾಡಿಬಿಟ್ಟೆ ಅಂದರೆ ತಿಂಗಳಾರ್ಗಟ್ಲೆ ನಂಗೆ ತಲೆನೋವೇ ಬರೋದಕ್ಕೆ ಶುರು ಆಗೋಯ್ತು. ಜಾಸ್ತಿ ತಲೆನೋಯ್ತಾಯಿತ್ತು ಆ ಟೈಮಲ್ಲಿ. ಆಮೇಲೆ ಎಲ್ಲರೂ ಅಷ್ಟೇ ಅಲ್ವಾ, ಒಂದು ಅಷ್ಟು ದಿನ ನರಳುತ್ತಾರೆ. ಆಮೇಲಿಂದ ಯಪ್ಪ ಇದರಿಂದ ಹೊರಗಡೆ ಬಂದರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ. ಅವ್ರಿಗೆ ಇದರಲ್ಲಿ ಏನು ನೆನಪಾಯಿತು ಅಂತ ಹೇಳಿದ್ರೆ, ನನ್ನ ಆ ಕ್ಯಾಂಪಸ್ ಕಳಿಸ್ಕೊಟ್ಟಿದ್ದವರೇ ನಮ್ಮ ಗುರುಗಳು. ನನ್ನ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ, ಸರ್ ನಾನು ಮುಂದೆ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ, ಕೆಲಸ ಮಾತ್ರ ಅಲ್ಲ ಕಣವ, ಹೆಣ್ಣು ಹುಡುಗಿ ಆಗಿರೋದ್ರಿಂದಾಗಿ ಇರೋಕ್ಕೂ ಕೂಡ ಒಳ್ಳೆ ವ್ಯವಸ್ಥೆ ಇರಬೇಕು, ಆ ಥರದ ಕೆಲಸನ ನಾನು ಸಜೆಸ್ಟ್ ಮಾಡ್ತೀನಿ, ವೆಯ್ಟ್ ಮಾಡಪ್ಪ ಅಂತ ಹೇಳಿದ್ರು. ಆಮೇಲೆ ಆ ಪ್ಲೇಸಿಗೆ ಅವರೇನೆ ಕಳಿಸ್ಕೊಟ್ಟಿದ್ದು. ಯಾರನ್ನಾದರೂ ಕೆಲಸ ಕೇಳ್ಕೊಂಡೋಗಿ ಕೆಲಸ ಕೊಡ್ಸೋದಕ್ಕೇ ಹಿಂದು ಮುಂದೆ ನೋಡ್ತಾರೆ ಜನ. ಅಂಥದ್ರಲ್ಲಿ ಎಷ್ಟು ಉತ್ತಮವಾಗಿ ಯೋಚನೆ ಮಾಡಿದ್ರು.
ಇರೋದಕ್ಕೆ ಹೆಣ್ಮಕ್ಳಿಗೆ ಸೇಫ್ಟಿನೂ ಇರಬೇಕು. ಅಂಥ ಪ್ಲೇಸ್‌ಗೆ ಹೋಗೋದಕ್ಕೆ ನಾನು ಹೇಳ್ತೀನಿ ತಡಿಯಪ್ಪ ಅಂಥೇಳಿ ಅಷ್ಟೆಲ್ಲ ಯೋಚನೆನ ಮಾಡಿ ಅಂಥ ಒಂದು ಪ್ಲೇಸಿಗೆ ಕಳಿಸ್ಕೊಟ್ರಲ್ವ. ಸ್ನೇಹಿತರಂತ ಹೇಳಿದ್ರೆ ನಮಗೆ ಅವ್ರ ಜೊತೆ ಒಡನಾಟ ಇರುತ್ತೆ. ಒಳ್ಳೇದು ಕೆಟ್ಟನ್ನ ಹಂಚ್ಕೊಂಡಿರ್ತೀವಿ. ಒಂದಷ್ಟು ದಿನ ಏನಿರ್ತೀವಿ ಖುಷಿಯಾಗಿ ಅವ್ರ ಜೊತೆ ಕಾಲ ಕಳೆದಿರ್ತೀವಿ. ಲೆಕ್ಚರರ್ ಅಂತ ಹೇಳಿದ್ರೆ ಅವ್ರ ಜೊತೆ ನಾವೇನು ಟೈಮ್ ಸ್ಪೆಂಡ್ ಮಾಡಿರ್ತೀವ? ಅವ್ರಿಗೆ ನಮ್ಮ ಬಗ್ಗೆ ಪೂರ್ತಿ ಗೊತ್ತಿರುತ್ತೆ. ಏನೂ ಇಲ್ಲ ಅಂಥದ್ರಲ್ಲಿ ನಾನು ಆ ಟೈಮಲ್ಲಿ ನೆನೆಸ್ಕೊಂಡೆ, ಇವ್ರ ಜೊತೆ ನಾನು ಒಳ್ಳೆ ಒಡನಾಟ ಇಟ್ಕೊಂಡಿದ್ದೆ. ಆದರೆ ಗುರುಗಳಿಗೆ ನನ್ನ ಬಗ್ಗೆ ಪೂರ್ತಿ ಗೊತ್ತೂ ಇರಲಿಲ್ಲ. ಅಂಥದ್ರಲ್ಲಿ ಅವರು ಎಷ್ಟು ಉತ್ತಮವಾಗಿ ಯೋಚನೆ ಮಾಡಿದ್ರು, ಯಾವ ಮಟ್ಟಕ್ಕೆ ತನಕ ಥಿಂಕ್ ಮಾಡಿದ್ರು ಅಂದಮೇಲೆ ಇಲ್ಲಿ ಭೂಮಿ ಮೇಲೆ ಬೇವಿನ ಮರದ ಹತ್ರ ಹೋದರೆ ಅದು ಬೇವಿನ ಫಲ ಕೊಡುತ್ತೆ, ಮಾವಿನ ಮರದ ಹತ್ರ ಹೋದರೆ ಮಾವಿನ ಫಲ ಕೊಡುತ್ತೆ ವಿನಃ ನಮ್ಮವರು ತಮ್ಮವರು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಯಾರೂ ಕೂಡ ನಡ್ಕೊಳ್ಳಲ್ಲ. ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಈಗ ನಮಗೆ ಅನುಭವದಿಂದ ನಾವೇನು ಪಾಠ ಕಲ್ತಿರ್ತೀವಿ ಅದನ್ನು ಜೀವನ ಪರ್ಯಂತ ಅಳವಡಿಸ್ಕೊತೀವಿ. ಈಗ ಅದರಿಂದ ಹೊರಗಡೆ ಬರಬೇಕಾಯ್ತು. ನನಗೆ ಆ ಟೈಮಲ್ಲಿ ಸದ್ಯ ನಮ್ಮ ಗುರುಗಳು ಒಳ್ಳೆ ವ್ಯಕ್ತಿ ಇದ್ದರು. ಅದನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಆ ಕ್ಯಾಂಪಸ್ ಯೋಗ ಯೂನಿವರ್ಸಿಟಿ ಆಗಿದ್ದರಿಂದ ಕೆಲವು ಆ ಜ್ಞಾನಗಳಿತ್ತು. ಆ ವಿಚಾರಗಳು ಗೊತ್ತಿದ್ದರಿಂದಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನನಗೆ ಯೂಸ್ ಆ ಟೈಮಲ್ಲಿ ಸಾಧ್ಯ ಆಯಿತು. ಆ ವಿಚಾರದಿಂದ ಆಮೇಲೆ ಹೊರಗಡೆ ಬಂದೆ ನಾನು. ಪಾಸಿಟಿವ್ ಆಗಿ ಥಿಂಕ್ ಮಾಡಿದೆ. ಇಲ್ಲಿ ಎಲ್ಲರೂ ಅವ್ರವ್ರ ಸ್ವಭಾವ ತಕ್ಕಾಗಿರ್ತಾರಪ್ಪ ಅಂತ ಹೇಳಿಬಿಟ್ಟು ಈಗ ಯಾರಾದರೂ ಹೇಗಾದರೂ ನಡ್ಕೊಳ್ತಾ ಇರಲಿ, ಅದು ಅವ್ರ ಗುಣ, ಅದು ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ಅದು ನನ್ನ ಕೆಲಸ, ಅದು ಅವ್ರ ಕೆಲಸ ಅಲ್ಲ. ನನ್ನ ಎಚ್ಚರಿಕೆಯಲ್ಲಿ ನಾನು ಇರಬೇಕು. ಇನ್ನು ಯಾರ ಜೊತೆಲಾದರೂ ಆಗಲಿ ನನ್ನ ಎಚ್ಚರಿಕೆಯಲ್ಲಿ ನಾನು ಬದುಕಬೇಕು ಅನ್ನೋ ಒಂದು ಜ್ಞಾನ ಸಿಕ್ತ ಆಮೇಲೆ ಇನ್ನೊಬ್ಬರು ಅದೇ ಟೈಮಲ್ಲಿ ಅವ್ರು ನನಗಿಂತ ದೊಡ್ಡವರು, ನಾನು ಅವ್ರನ್ನ ಅಕ್ಕ ಅಂತಲೇ ಕರಿತಾ ಇದ್ದೆ. ಈಗ ಇವ್ರ ಜೊತೆ ಇದ್ದಿದ್ರೆ ನಾನು ಏನು ಮಾಡ್ತಿದ್ದೆ ಗೊತ್ತಾ? ಟೈಮ್ ಪಾಸ್ ಮಾಡ್ತಿದ್ದೆ. ಫ್ರೆಂಡ್ ಜೊತೆಲಿ ಟೈಮ್ ಪಾಸ್ ಮಾಡೋದು, ತಿರುಗೋದು, ಮಾತುಕತೆ ಆಡೋದು ಹಿಂಗಿರ್ತೀವಿ. ಆದರೆ ನನ್ನ ಯಾರು ಕೋಮಲ ಅಂತ ಹೇಳಿ ಅವ್ರ ಹೆಸರು, ಅವ್ರ ಜೊತೆಲಿದ್ದಾಗ ಅವ್ರ ಜೊತೆ ನಾವು ಕಷ್ಟ ಸುಖ ಏನು ಮಾತಾಡ್ತಿರ್ಲಿಲ್ಲ. ಅವ್ರು ಯಾವಾಗಲೂ ನನಗೆ ಆಧ್ಯಾತ್ಮಿಕ ವಿಚಾರಗಳನ್ನೇ ಹೇಳ್ಕೊಡ್ತಾ ಇದ್ರು. ಈ ಚಾಂಟಿಂಗು ಮತ್ತೊಂದು ಮಗ್ದೊಂದು ಅದನ್ನೆಲ್ಲ ಅವ್ರು ನನಗೆ ಹೇಳೋರು. ಯಾವಾಗ ಅವ್ರ ಹತ್ರ 1 ಅವರ್ ಕೂತ್ಕೊಂಡ್ರು ನನಗೆ ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ರು. 10 ನಿಮಿಷ ಇದ್ರೂ ಆ ಥರದ ವಿಚಾರನಷ್ಟೇ ಅವ್ರು ಮಾತಾಡ್ತಾ ಇದ್ದಿದ್ದು, ಅವಶ್ಯಕತೆ ಇದ್ದಾಗ ಅಷ್ಟೇ. ಬಟ್ ಪರ್ಸ್ನಲ್ ಈ ಥರದ್ದೆಲ್ಲ ತುಂಬ ಕಡಿಮೆ, ಮ್ಯಾಕ್ಸಿಮಮ್ ಆ ಥರದ ವಿಚಾರಗಳೇ ಇರಲಿಲ್ಲ. ಈಗ ಈ ರೀತಿ ಆದಮೇಲೆ ನಾನು ಅವ್ರ ಜೊತೆನೇ ಜಾಸ್ತಿ ಸಮಯನ ಕಳೆಯೋದಕ್ಕೆ ಶುರು ಮಾಡಿದೆ. ಇಲ್ಲಿ ನೋಡಿ, ಈಗ ನನ್ನ ಜೀವನಕ್ಕೆ ಈ ಆಧ್ಯಾತ್ಮ ಅಂತ ಹೇಳಿದ್ರೆ ಅದೊಂದು ವಿಚಾರ ಅಲ್ಲ, ನನಗದು ಒಂದು ವ್ಯಕ್ತಿನೇ ಆಗಿ ರೂಪುಗೊಂಡಿದೆ. ಅಷ್ಟು ಒಂದು ಅದ್ಭುತವಾದಂತಹ, ಈಗೇನು ಕೆತ್ತನೆ ಮಾಡಿದ್ರೆ ತಾನೇ ಒಂದು ವಿಗ್ರಹ ಆಗೋದು, ಆ ರೀತಿಯಾಗಿ ಟೈಮ್ ಕೊಟ್ಟಿದ್ದಕ್ಕೇನೆ, ಸಮಯ ಕೊಟ್ಟಿದ್ದಕ್ಕೆ ಅದು ನನ್ನ ಜೀವನಕ್ಕೆ ಬಂತು. ನನ್ನ ಬದುಕನ್ನು ನಡೆಸೋದಕ್ಕೆ ಎಲ್ಲ ರೀತಿಯಿಂದನೂ ಒಬ್ಬ ಒಳ್ಳೆ ಸ್ನೇಹಿತ, ಗುರು, ಮಾರ್ಗದರ್ಶಿ, ಒಳ್ಳೆ ಸಂಬಂಧಿ ಎಲ್ಲ ಅದು ಒಂದು ವಿಚಾರದಲ್ಲಿ ಎಲ್ಲನೂ ಇದೆ ಅಂತಲೇ ಹೇಳ್ಬೋದು. ಈ ಥರ ಜೀವನ ಮಾಡೋದಕ್ಕೆ ನಿಜವಾಗ್ಲೂ ಅವ್ರು ನನಗೆ ಹೆಲ್ಪ್ ಮಾಡಿದ್ರಲ್ವ. ಎಷ್ಟೋ ಸಮಯ ಯಾಕೆಂದ್ರೆ ಆ ಕಹಿ ಇರುತ್ತೆ ಅಲ್ವಾ, ನಾನೇನೂ ಅನುಭವಿಸ್ಲೇ ಇಲ್ಲ ಅಂತ ಹೇಳಲ್ಲ. ಹೇಗೆ ಅಂತೇಳಿ ನಾನು ತುಂಬ ಸೆನ್ಸಿಟಿವ್ ಆಗಿದ್ದೆ. ಯಾರಾದರೂ ಏನಾದರೂ ಹೇಳಿದ್ರೆ ನಾನು ಬೇಗ ಹರ್ಟ್ ಆಗಿಬಿಡ್ತಿದ್ದೆ. ಅವ್ರು ಹೇಳಿ 10 ವರ್ಷ ಆಗಿರಲಿ, ಅವ್ರು ಹೇಳೋದನ್ನು ಬೇಗ ಈ ಕ್ಷಣನೇ ಮರ್ತ್ಬಿಟ್ಟಿರೋರು ಇರ್ತಾರೆ. ಆದರೆ ನಮ್ಮಂತೆಯವ್ರು ಹೆಂಗೆ ಅಂದರೆ ಇನ್ನೊಂದು 10 ವರ್ಷ ಆದ್ರೂ ಅದು ನೆನೆಸ್ಕೊಂಡು ದುಃಖ ಪಡುವಂತಹ ಸ್ವಭಾವ ನನಗಿತ್ತು. ಆ ಕಾರಣದಿಂದಾಗಿ ನಾನು ಅತಿ ಹೆಚ್ಚಿನ ನೋವನ್ನು ನಾನು ಅನುಭವಿಸಿದ್ದೀನಿ. ಹೊರಗಡೆ ಸಂದರ್ಭಗಳಿರ್ತಾ ಅಲ್ವಾ, ಆ ಸಂದರ್ಭಗಳಿಗೆ ಬೇರೆಯವ್ರಿಗೆ ಚಿಕ್ಕದೇನೆ ಆದರೆ ನನಗದು ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಆದರೆ ನಮ್ಮದೊಂದು ಜೀವನ ಇದೆ. ನಾವು ಒಳ್ಳೆಯವರ, ನಾವು ಕೆಟ್ಟವರ, ಅವರು ಒಳ್ಳೆಯವರ, ಅವ್ರು ಕೆಟ್ಟವರ. ಪೂರ್ತಿ ಅವರು ಸರಿ ಇರಬೇಕಾಗಿತ್ತು, ಹೀಗಿರಬೇಕು, ಆಗಿರಬೇಕು ಅಲ್ಲ ರೀ. ಅವ್ರ ಮಟ್ಟಿಗೆ ಅವ್ರು ಬದುಕ್ತಾರೆ, ನಾವು ಅವ್ರ ಮಟ್ಟಿಗೆ ಬದುಕೋಕ್ಕಾಗಲ್ಲ, ಅವರು ಕೂಡ ನಮ್ಮ ಮಟ್ಟಿಗೆ ಬದುಕೋಕ್ಕಾಗಲ್ಲ. ಇಲ್ಲಿ ಏನಿದೆ, ಈ ಭೂಮಿ ಮೇಲೆ ಇರೋದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ನಮಗೆ ಆ ಆಕ್ಸೆಪ್ಟೆನ್ಸಿ ಸ್ವಭಾವ ಇಲ್ಲದೆ ಇರೋದೇ ತೊಂದರೆಗೆ ಕಾರಣ. ಜೊತೆಗೆ ನಮಗೆ ನಾವಿಲ್ಲಿ ಆದ್ಯತೆಯನ್ನು ಕೊಟ್ಕೋಬೇಕು. ಬರ್ತಾರೆ, ಇರ್ತಾರೆ, ಹೋಗ್ತಾರೆ, ಕೊನೆಗೆ ತನಕ ನಮ್ಮ ಜೊತೆ ಇರೋಕ್ಕೆ ನಾವು ಅಷ್ಟೇ ಸಾಧ್ಯ. ಹೊರಗಿನ ವಿಚಾರಕ್ಕೆ ಅನುಗುಣವಾಗಿ ನಾವು ಅಲುಗಾಡೋದಲ್ಲ, ನಮ್ಮದೇ ಆದ ಸ್ವಭಾವಕ್ಕೂ ಕೂಡ ನರಳೋದಲ್ಲ, ನಮ್ಮನ್ನು ಸಮಾಧಾನವಾಗಿ ಇಟ್ಕೋಬೇಕು. ಈಗ ನಿಮಗೂ ಗೊತ್ತಿರುತ್ತೆ, ಇದು ಬೇಡಪ್ಪ ನಮಗೆ ಸಾಕು, ಯಾರು ಏನಾದರೂ ಮಾಡ್ಕೊಂಡಿರಲಿ, ಬದುಕಬೇಕಪ್ಪ ಅನ್ನೋ ಆಸೆ ನಿಮಗೂ ಇರುತ್ತೆ. ಆದರೆ ಬದುಕೋದು ಹೇಗೆ, ಆ ಶಕ್ತಿ ಇರಲ್ಲ ಅಷ್ಟೇ. ಅದಕ್ಕೋಸ್ಕರ ಪದೇ ಪದೇ ಅದನ್ನು ನೆನಪು ಮಾಡ್ಕೊಳ್ಳೋ ಬದಲಿಗೆ ತಪ್ಪು ಕಂಡ್ರಿ, ಅದು ಹೆಂಗ್ರಿ ನೀವು ನಿಮ್ಮವರು ಅಂಥೇಳಿ ಹರ್ಟ್ ಆಗ್ತೀರಾ? ಮನುಷ್ಯರಾಗಿ ನಡ್ಕೋಬಾರ್ದು. ನಮ್ಮವರು ಅಂತ ಬೇಡ,
ಬೇರೆಯವ್ರ ಜೊತೆನೂ ಕೂಡ ಹಂಗೆ ನಡ್ಕೋಬಾರ್ದು, ತಪ್ಪು ಅದು. ಅದನ್ನ ನೆನೆಸ್ಕೊಳ್ತು ಈಗ ಅವ್ರು ಹೊಲಿಸ್ತಿನ ಆಸೆ ನಿಮಗೆ ಯಾಕೆ? ಅದನ್ನು ತಗೊಂಡು ಸಾಯೋ ಬದಲಿಗೆ ಈ ಭೂಮಿ ಮೇಲೆ ಇನ್ನು ಬೇರೆ ವಿಚಾರ ಇಲ್ವಾ? ಈ ಭೂಮಿ ಮೇಲೆ ಇನ್ನು ಬದುಕೋಕೆ ದಾರಿನೇ ಇಲ್ವಾ? ಈ ಭೂಮಿ ಮೇಲೆ ಇನ್ನು ಬೇರೆ ಯಾರೂ ಇಲ್ವಾ? ಅವರೇ ಹೆಸ್ರಾಗ್ತವ್ರು ಅವರೇ ಬೇಕಾ? ಅವ್ರ ವಿಚಾರನೇ ಬೇಕಾ? ಅವ್ರ ವಿಚಾರನೆಲ್ಲ ಬಿಡಿ. ಭಗವಂತ ಅಂತ ಇದಾನಲ್ವ. ಆಮೇಲೆ ನಿಜವಾಗ್ಲೂ ನಮ್ಗೆ ಇದ್ರ ಅರಿವು ಇಲ್ಲ. ನಾನು ಯಾಕೆ ತೊಂದರೆ ಅಂತ ಹೇಳಿದ್ರೆ ನಮಗೆ ಈ ಬದುಕೋಕೆ ಬೇಕಾದಂಥ ಜ್ಞಾನ ಇಲ್ಲ, ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ಬೇಕಾದಂಥ ಅರಿವಿಲ್ಲ, ಅದೇ ಸಮಸ್ಯೆ. ಈಗ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಮತ್ತೊಂದು ಮಾಡೋದಕ್ಕೆ ಭಗವಂತ ಇದಾನ ಇಲ್ವಾ? ಮತ್ತು ನಮ್ಮ ಕೈಲಿ ಅದು ಆಗುತ್ತಾ ನೀವೇ ಹೇಳಿ? ಅದನ್ನು ಭಗವಂತನಿಗೆ ಬಿಟ್ಟು ಹಾಕಿ, ಅವ್ರು ಒಳ್ಳೇದು ಕೆಟ್ಟದನ್ನು ದೇವರಿದ್ದಾನೆ ನೋಡ್ಕೋತಾನೆ. ಅದನ್ನ ನೆನಪು ಮಾಡ್ಕೊಂಬಿಡ್ರಿ. ಯಾವುದೇ ಕಾರಣಕ್ಕೂ ನಿಮಗೆ ಒಳ್ಳೇದಲ್ಲ, ಯಾವ ರೀತಿಯಿಂದನೂ ಕೂಡ ನಿಮಗೆ ಒಳ್ಳೇದಲ್ಲ. ಅದ್ರ ಬದಲಿಗೆ ನಿಮ್ಮ ಜೀವನ ಏನಿದೆ ಆ ಒಳ್ಳೆ ರೀತಿ ಬದುಕೋದಕ್ಕೆ ಏನು ಸುಂದರವಾದಂಥ ವಿಚಾರಗಳಿದೆ ಅದನ್ನು ಮೆಲ್ಕು ಹಾಕಿ ಬದುಕು ನಡೆಸ್ಬೇಕಲ್ವ. ಅದಕ್ಕೆ ದಾರಿ ಮಾಡಿಕೊಡೋ ವಿಚಾರ, ಕೆಲಸದ ಕಡೆ ಗಮನ ಕೊಡಿ. ಅಪ್ಪ ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ಅಂತ ಎಂಥ ಒಳ್ಳೊಳ್ಳೆ ಜನ ಅವರಪ್ಪ ಈ ಭೂಮಿ ಮೇಲೆ. ಅವ್ರ ಜೊತೆ 4 ದಿನ ಬದುಕ್ರಿ. ಹಂಗೂ ಸಾಯ್ತೀವಿ ಹಿಂಗೂ ಸಾಯ್ತೀವಿ. ನನಗಂತೂ ಅರ್ಥ ಆದಮೇಲೆ ಯಾಕೆ ಇದ್ರ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ. ನನ್ನ ಫ್ರೆಂಡಿಗೆ ನಾನು ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಇವರಿಗೆಲ್ಲ ನನ್ನ ಕ್ಲೈಂಟ್ಗೆಲ್ಲ ಹಂಗೆ ಹೇಳೋಕ್ಕಾಗಲ್ಲ, ಇಲ್ಲೇನು ಪಾರ್ಟಿಸಿಪೆಂಟ್ಸ್ ಬರ್ತಾರೆ ಅವರಿಗೆ. ಫ್ರೆಂಡ್ಸಿನ ಜೊತೆ ಮಾತಾಡುವಾಗ ಆ ಲೆವೆಲ್ ಬೇರೆ ಇರುತ್ತೆ. ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ. ಏನು ನಾನು ತುಂಬ ಸಾಮರ್ಥ್ಯ ಇರೋಳು, ಶಕ್ತಿ ಇರೋಳು ಅಂತ ಅಲ್ಲ, ನನ್ನ ಕೈಲಾಗೋದಿಲ್ಲ, ನನ್ನ ಕೈಲಿ ಹೊಡೆದಾಡೋಕ್ಕಾಗೋದಿಲ್ಲ, ಅದಕ್ಕೆ ನಾನು ತಲೆ ಕೆಡಿಸ್ಕೋದಿಲ್ಲ ಅಂತೇಳಿ ಅದನ್ನು ನಾನು ಹೇಳಿದ್ನಲ್ಲೂ ಸೆನ್ಸಿಟಿವ್ ಆಗಿದೆ. ತಲೆ ಕೆಡಿಸ್ಕೊಂಡು ಈಗ ಸಾಕಾಗ್ಬಿಟ್ಟಿದ್ದೀನಿ. ಸಣ್ಣ ಪುಟ್ಟದಕ್ಕೆಲ್ಲ ತಲೆ ಕೆಡಿಸ್ಕೊತಾ ಇದ್ದೆ. ಈಗ ದೊಡ್ಡ ವಿಚಾರ ಬಂದ್ರೂ ತಲೆ ಕೆಡಿಸ್ಕೊಳಕ್ಕಾಗದೇ ಇರುವಷ್ಟು ಮಟ್ಟಕ್ಕೆ ಹೊರಟೋಗಿದ್ದೀನಿ. ಅಯ್ಯೋ ಈಗ ಹೆಂಗೆ ಅಂತ ಹೇಳಿದ್ರೆ ಈ ರೀತಿ ವರ್ಷವರೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ನೋಡಿ ಸಮಾಜ ನೋಡಿ, ವಾತಾವರಣ ನೋಡಿ, ವ್ಯಕ್ತಿಗಳು ನೋಡಿ, ಎಲ್ಲ ಒಳ್ಳೆ ಸ್ವಭಾವಕ್ಕಿಂತ ಕೆಟ್ಟ ಸ್ವಭಾವನೇ ಬೆಳೆಸ್ಕೊಳ್ತಾ ಇರಬೇಕಾದ್ರೆ ನಾನು ತಲೆ ಕೆಡಿಸ್ಕೊಳ್ಳೋ ಸ್ವಭಾವ ನಾನು ಇಟ್ಕೊಂಡ್ಬಿಟ್ರೆ ಇನ್ನೂ ತಲೆ ಕೆಡಿಸ್ಕೋಬೇಕಾಗಿತ್ತು ಹೊರ್ತು ಸರೋಗುವುದಿಲ್ಲ. ಆಮೇಲೆ ಇಲ್ಲಿ ಎಲ್ಲನೂ ಜನ ಏನಾಗ್ತಾ ಇದೆ, ವ್ಯಕ್ತಿನ ಅಳತೆ ಮಾಡ್ತಾ ಇಲ್ಲ, ಅವ್ರ ಗುಣ ಸ್ವಭಾವ ಅದಕ್ಕಿಂತ ಹೆಚ್ಚಾಗಿ ಎಲ್ಲನೂ ಕೂಡ ಹಣದ ಮೇಲೆ ಅಳತೆ ಮಾಡ್ತಾರೆ. ಅಂಥದ್ರಲ್ಲಿ ನಾನು ತಲೆ ಕೆಡಿಸ್ಕೊ ಕೂತ್ಕೊಂಡ್ರೆ ಇಲ್ಲಿ ಯಾರು ಕಾಪಾಡೋರು? ಇರೋ 4 ದಿನಕ್ಕೆ ನಾನು ಹೇಳಿದ್ನಲ್ಲ, ಹಂಗೂ ಸಾಯ್ತೀನಿ ಹಿಂಗೂ ಸಾಯ್ತೀನಿ. ಆಮೇಲೆ ಸಾಯ್ಬೇಕಾದ್ರೆ ನಾನು ಏನೂ ತೊಗೊಂಡೋಗಿಲ್ಲ. ಇವ್ರನ್ನ ಅದನ್ನೇ ಹೇಳಿದ್ದು, ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡಬೇಕು. ಅವ್ರು ಎಷ್ಟು ಚೆನ್ನಾಗಿ ಬದುಕ್ತಾವ್ರೆ, ನಾವು ಅಷ್ಟು ಚೆನ್ನಾಗಿ ಬದುಕೋದು ಬೇಡ, ನೆಮ್ಮದಿಯಾಗಾದರೂ ಬದುಕ್ಬಿಡೋಣ ಬಿಡಿ. ಅವರು ಇನ್ನೂ ಆನಂದವಾಗಿರಲಿ, ಇನ್ನೂ ಸಂತೋಷವಾಗಿರಲಿ. ನಮ್ಮ ಪಾಲ್ಗೆ ನೆಮ್ಮದಿನೂ ಬೇಡವಾ? ಬಂದಾಗ ಬಂದಿರಲಿಲ್ಲ, ಹೋಗುವಾಗ ಹೋಗೋದಿಲ್ಲ. ಇರೋ 4 ದಿನ ಅಚ್ಚುಕಟ್ಟಾಗಿ ಇರೋಕ್ಕೆ ಕಷ್ಟ ಏನು? ಈ ಭೂಮಿ ಮೇಲೆ ಎಷ್ಟು ದಿನ ಇರ್ತೀವಿ ಅಷ್ಟೇ ಕಣ್ರಿ ನಿಮ್ಮ ಭಾಗಕ್ಕೆ. ಅದನ್ನು ಅರ್ಥ ಮಾಡ್ಕೊಬಿಟ್ರೆ ಈ ನಮ್ಮವರು ತಮ್ಮವರು ಅಂತ ಅನ್ನೋಂಥ ಹುಚ್ಚಾಟನ ಬಿಟ್ಬಿಡ್ತೀರಾ, ಖಂಡಿತ ಬಿಟ್ಬಿಡ್ತೀರಾ. ಯೋಚನೆ ಮಾಡಿ, ಏನು ಹೊತ್ಕೊಂಡು ಹೋಗ್ತೀರಾ ಹೋಗ್ಬೇಕಾದ್ರೆ? ಓಲಿ ಅವ್ರು ಕರ್ಕೊಂಡು ಹೋಗ್ತೀರಾ? ನಿಮ್ಮ ನೋವನ್ನು ಅವ್ರಿಗೆ ಹಂಚ್ಕೊಳಕ್ಕಾಗತ್ತೆ? ಯಾರಿಗಾದ್ರೂ ಹಂಚ್ಕೊಳಕ್ಕಾಗುತ್ತೆ ಅನ್ರಿ? ನಿಮ್ಮ ಶರೀರದಲ್ಲಿ ನಿಮ್ಗೇನಾದರೂ ಬಾಧೆ ಆಗ್ತಿದೆ, ಅನಾರೋಗ್ಯ ಅಂತಿದ್ರೆ ಕೊಡ್ರಿ ಒಂಚೂರ ಯಾರಿಗಾರ ಈ ಭೂಮಿ ಮೇಲೆ. ಸಂಬಂಧ ಅಂತ ಹೇಳಿದ್ರೆ ಊಟದ ಜೊತೆ ಉಪ್ಪಿನಕಾಯಿ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಡೀ ಜೀವನನೇ ಅವ್ರನ್ನ ಮಾಡ್ಕೊಬಿಟ್ರೆ ನೀವು ಈ ಸಂದರ್ಭಕ್ಕೆ ಬಂದು ತಲುಪಿಬಿಡ್ತೀರ. ಈ ಸಂದರ್ಭನೂ ನಿಮಗೆ ಸರಿಯಾಗಿ ಬದುಕೋದಕ್ಕೆ ನೀವು ಏನು ಮಾಡಬೇಕು, ಜೀವನ ಅಂದರೆ ವಾಸ್ತವದಲ್ಲಿ ಏನು ಅರಿವನ್ನು ಮೂಡಿಸ್ಕೋಬೇಕು. ಇಲ್ಲಿ ಬೇರೆಯವ್ರಿಗೆ ನಾವು ಎಷ್ಟು ಬೆಲೆ ಕೊಡಬೇಕು, ನಮಗೆ ನಾವು ಎಷ್ಟು ಬೆಲೆ ಕೊಟ್ಕೊಳ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಇರೋ ಸಂಬಂಧನ ಉಳಿಸ್ಕೋತೀವಿ, ಇನ್ನೂ ಮುಂದುವರೆದು ಹೋಗ್ತೀವಿ. ಇಲ್ಲಿ ಎಷ್ಟೋ ಜನ ನಾನು ನೋಡಿದ್ದೀನಿ, ಅವ್ರು ಏನು ಕೆಟ್ಟವರಾಗಿರೋದಿಲ್ಲ, ಆದರೆ ಅವ್ರ ದೃಷ್ಟಿಕೋನದಿಂದಾಗಿ ಇವ್ರು ಕೆಟ್ಟವರಾಗಿರ್ತಾರೆ. ಎಂಥ ವಿಪರ್ಯಾಸ! ಯಾಕೆ ಬೇಕು ಅವ್ರ ದೃಷ್ಟಿಕೋನದಲ್ಲಿ ನಾವು ಕೆಟ್ಟವರಾಗೋದು? ಏನೂ ಮಾಡಿದೆ ಅವ್ರಿಗೇನೂ ತಪ್ಪಿಲ್ದೇನೆ. ಮತ್ತು ಇಲ್ಲಿ ಜಾಸ್ತಿ ಈಗ ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ. ಅವರು ಸ್ವಭಾವ ಅದನ್ನೇ ಆಳ ಅಗಲ ಇದನ್ನು ನಾನು ಎಕ್ಸ್ಪೀರಿಯೆನ್ಸಿಂದನೇ ಕಲ್ತಿದ್ದು. ಯಾರಿಗೋ ಅವ್ರಿಗೇನೋ ಅವಶ್ಯಕತೆ ಇರುತ್ತೇನೋ ಅಂತ ನಾನು ಹೆಲ್ಪ್ ಮಾಡೋಕ್ಕೆ ಹೋಗಿ ಕೊನೆ ಅಲ್ಲೇನಾಯಿತು, ನನ್ನ ಅವಶ್ಯಕತೆ ಇಲ್ಲದೇ ಇದ್ರು ಅವ್ರು ಬದುಕ್ತಿದ್ರು, ನಾನೇನೋ ವಯಸ್ಸಾದವರು ಅಂತ ಹೇಳಿ ನಡ್ಕೋತಾ ಇದ್ದೆ. ಆದರೆ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ಆಮೇಲೆ ನನಗೆ ಅರ್ಥ ಆಯಿತು, ಅವ್ರ ಸ್ವಭಾವ ಗೊತ್ತಾದ್ಮೇಲೆ ನಾನು ಅದನ್ನು ಕಟ್ ಮಾಡಿದೆ. ಏನು ಮಾಡ್ತಾರೆ ಗೊತ್ತಾ, ನಾನೇನು ಮಾಡಿದೆ ಅದಕ್ಕೆ ಯಾಕೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ಯೋಚನೆ ಮಾಡಲ್ಲ.
ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡಿಬಿಡ್ತಾರೆ. ನಾವು ಹೆಲ್ಪ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಂದರ್ಭಗಳನ್ನ ಸೃಷ್ಟಿ ಮಾಡಿಬಿಡ್ತಾರಾ. ಆ ಟೈಮಲ್ಲಿ ನನಗೆ ಅರ್ಥ ಆಗಿದ್ದು, ಯಪ್ಪ ಆಳ ಅಗಲ ನೋಡದೆ ಯಾವುದೇ ಕಾರಣಕ್ಕೂ ಬಾವಿಗೆ ಇಳಿಬಾರ್ದು ಅಂತ ಹೇಳ್ತಾರಲ್ಲ, ಈ ಮಾತು ಹೇಳಿರೋದು ಅವರು ಅಂತ ಅನ್ನೋಷ್ಟು. ಸೊ ಸ್ನೇಹ ಇರಲಿ ಮಿತ್ರರೇ, ಅವರು ಸಂಬಂಧಿಕರೇ ಆಗಿರಲಿ, ನೀವೆತ್ತು ಮಕ್ಕಳಾದ್ರೂ ಅಷ್ಟೇ ಕೆಟ್ಟಾಗಿ ನಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಅತಿ ಹೆಚ್ಚಾಗಿ ಅವ್ರ ವಿಚಾರನ ನೀವು ತಗೋಬೇಡಿ ಅಷ್ಟೇ. ಏನೂ ಅವಶ್ಯಕತೆ ಇಲ್ಲ. ನಿಮಗೆ ಯಾವ್ದು ಒಳ್ಳೇದೋ ಆ ವಿಚಾರಕ್ಕೆ ಗಮನ ಕೊಡಿ. ಮಾನವೀಯತೆಯಿಂದ ನಡ್ಕೋತೀರಾ ಅಥವಾ ಈ ಎಲ್ಲ ವಿಚಾರದಲ್ಲೂ ಕೂಡ ನೀವು ನಿಮ್ಮ ಒಂದು ವ್ಯಾಲ್ಯೂನ ನೀವು ಅದಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ ಕೊಡಿ. ನಿಮಗೆ ಬೇಡ ಅಂತ ಹೇಳಿದ್ರೆ ಬಿಟ್ಟು ಹಾಕ್ಬಿಡಿ ಅಷ್ಟೇ. ನಿಮ್ಮ ಜೀವನಕ್ಕೆ ಬೆಲೆ ಕೊಡಿ. ನಿಮಗೊಂದು ಏನು ಸಂತೋಷವಾಗಿರೋದ್ರ ಕಡೆ, ಸಮಾಧಾನವಾಗಿರೋದ್ರ ಕಡೆ, ಆ ಘಟನೆಗಳೇನಾದರೂ ನಡೀತಾ ಇರಲಿ, ಯಾರು ಹೆಂಗಾದರೂ ಮಾಡ್ತಾ ಇರಲಿ, ನೀವು ಚೆನ್ನಾಗಿರೋದ್ರ ಕಡೆ, ನಿಮಗೆ ನೆಮ್ಮದಿ ಇರೋ ವಿಚಾರಗಳ ಕಡೆ, ನಿಮಗೆ ಸಂತೋಷವಾಗೋಂಥ ಕೆಲಸಗಳ ಕಡೆ, ನೀವು ಯಾರ ಜೊತೆ ಖುಷಿಯಾಗಿರೋಕ್ಕಾಗುತ್ತೋ ಅಂಥ ವ್ಯಕ್ತಿಗಳ ಜೊತೆ ಈ ಜೀವನನ ಸಾಗಿಸ್ತಾ ಹೋಗಿ. ನಿಮ್ಮಿಂದ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನ ನೀವು ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮವರಿಂದಲೇ ನಿಮಗೆ ಅವಮಾನ ಆಗ್ತಾ ಇದ್ದರೆ, ದುಃಖ ನೋವು ಉಂಟಾಗಿದ್ರೆ ಅಥವಾ ಉಂಟಾಗ್ತಾ ಇದ್ದರೆ ಅದರಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುವಂತಹ ಸುಪ್ತ ಮನಸ್ಸಿನ ಧ್ಯಾನ ಇದೆ. ಬಳಕೆ ಮಾಡ್ಕೊಳ್ಳಿ. ಧ್ಯಾನ ನೀವು ಆದಷ್ಟು ಬೇಗ ಬದಲಾಗೋದಕ್ಕೆ ಸಹಾಯ ಮಾಡುತ್ತೆ. ಎಲ್ಲರಿಗೂ ಕೂಡ ಒಳಿತಾಗಲಿ.